ಇವತ್ತು ನಾನು ಬಂದಿದ್ದೀನಿ ಪಾವಗಡ ಯುವ ಮುಖಂಡ ಸೋಲಾರ್ ಬಲರಾಮ್ ಹೋಮ್ ಟೂರ್ ಮಾಡೋದಕ್ಕೆ. ಅನೇಕರು ಇವಾಗ ಕೋಟಿಗಟ್ಟಲೆ ದುಡ್ಡು ಇದ್ದಕ್ಕೆ, ಅಧಿಕಾರ ಇದ್ದಕ್ಕೆ ಎಲ್ಲೋ ಟೌನಲ್ಲಿ ಹೇಳ್ತಾರೆ. ಆದ್ರೆ ಸೋಲಾರ್ ಬಲರಾಮ್ ಅವ್ರಿಗೆ ಯಾಕೆ ಗುಜನಾಡಲ್ಲಿ ಹುಟ್ಟಿದೂರಲ್ಲೇ ಮನೆ ಕಟ್ಟಿ ಇರ್ಬೇಕು ಜನಗಳ ಜೊತೆ ಅಂತ ಅನಿಸ್ತಂತ? ಇಲ್ಲ, ನನಗೆ ಮೊದಲಿಂದನೂ ಒಂದು ಉದ್ದೇಶ ಇತ್ತು. ನನಗೆ ವ್ಯವಸಾಯ ಮತ್ತೆ ಹಳ್ಳಿ ಜೀವನ ನನಗೆ ತುಂಬಾ ಇಷ್ಟ ಆಗಿರೋದು. ಮನೇಲಿ ಊಟ ಮಾಡ್ತಾ ಇದ್ದೀವಿ. ಬಹುಶಃ ಈ ಘಟನೆ ನೋಡಿದಾಗ ನೀವು ಇಲ್ಲಿ ಸಂಧಿಯಲ್ಲಿ ಊಟ ಮಾಡ್ಬೇಕಾದ್ರೆ ಯಾವ್ದಾರ ಒಂದು ಘಟನೆ ಮರೆಯಕ್ ಆಗೋದೇ ಇಲ್ಲ ನನ್ನ ಜೀವನದಲ್ಲಿ ಅಂದ್ರೆ? ನನಗೆ ನಮ್ಮ ತಂದೆ ಒಂದ್ಸಾರಿ ಅನ್ನ ಜಾಸ್ತಿ ಹಾಕೊಂಡು ಬಿಟ್ಬಿಟ್ಟೆ ತಟ್ಟೆಲಿ. ಓಕೆ. ನನಗೆ ಅನ್ನದ ಬೆಲೆ ನಿನ್ಗೆ ಗೊತ್ತಿಲ್ಲ, ನಿನ್ಗೆ 2 ದಿವಸ ಊಟ ಹಾಕಲ್ಲ, ಹಸಿವು ಗೊತ್ತಾದಾಗ ನೀನ್ ವೇಸ್ಟ್ ಮಾಡಲ್ಲ ಅಂತೇಳಿ ಅದು ಇವತ್ತು ನನ್ನ ಕಿವಿಲಿ ಒಂದ್ ಅಗಳು ಬಿಡದೆ ತಿಂತೀನಿ ನಾನು. 2018ರಲ್ಲಿ ಸೋಲಾರ್ ಬಲರಾಮ್ ಅವರು ಅತಿ ಕಡಿಮೆ ಅವಧಿಯಲ್ಲಿ ಬಿಜೆಪಿಯಿಂದ ಟಿಕೆಟ್ ತರ್ತಾರೆ, ಒಂದ್ ಸ್ವಲ್ಪ ಮತನೂ ತಳ್ತಾರೆ. ಮತ್ತೆ ಯಾಕೆ ದೂರ ಉಳಿದ್ರು ಜನಗಳಿಂದ ಅಂತ? ನಾನು ರಾಜಕೀಯಕ್ಕೆ ಬಂದಿದ್ದು ತುಂಬಾ ಅನಿರೀಕ್ಷಿತ, ಆಕಸ್ಮಿಕ. ಅನಿರೀಕ್ಷಿತನೂ ಹೌದು, ಆಕಸ್ಮಿಕನೂ ಹೌದು. ಯಾರು ನನ್ನನ್ನ ರಾಜಕೀಯಕ್ಕೆ ಬರ್ತೀನಿ ಅಂತ ನನಗೂ ಅಷ್ಟೊಂದು ಗೊತ್ತಿರ್ಲಿಲ್ಲ. ಆದ್ರೂ ಕೂಡ ಏನೋ ಜನಸೇವೆ ಮಾಡ್ಬೇಕಾದ್ರೆ ರಾಜಕೀಯ ಅವಶ್ಯಕ ಅನ್ನೋದು ನನ್ಗೆ ಗೊತ್ತಿತ್ತು. 2018ರಲ್ಲಿ ಬಿಜೆಪಿಯಿಂದ ಟಿಕೆಟ್ ತರ್ತಾರೆ, ಸ್ವಲ್ಪ ಮತಗಳು ತಳ್ತಾರೆ, ಸ್ವಲ್ಪ ದೂರ ಆಗ್ತಾರೆ. ಮತ್ತೆ JDS ಪಕ್ಷಕ್ಕೆ ಬಂದು ಪಾವಗಡದಲ್ಲಿ ಒಂದು ರೀತಿ ಅಲೆ ಕ್ರಿಯೇಟ್ ಮಾಡ್ತಾ ಕೂತಿದ್ದಾರೆ. ಯಾಕೆ JDS ಪಕ್ಷ ಆಯ್ಕೆ ಮಾಡ್ಕೊಂಡ್ರು? ಹೌದು, ಈಗ ರಾಜಕೀಯದಲ್ಲಿ ಇರ್ಬೇಕಾದ್ರೆ ನೀವು ಒಂದು ಅವಕಾಶಗಳನ್ನು ಬಹಳ ಮುಖ್ಯ. ಅವಕಾಶ ಇಲ್ಲದೆ ಇರೋ ಕಡೆ ಎಷ್ಟು ದಿವಸ ಇದ್ರೂ ಕೂಡ ಹೌದು ಹಾಗೆ ಸಾಧ್ಯ ಇಲ್ಲ. ಅಧಿಕಾರಿಗಳಾದಾಗ ರಿಟೈರ್ಡ್ ಸಂದರ್ಭದಲ್ಲಿ ಒಳ್ಳೆ ಫ್ಯಾಮಿಲಿ ಜೊತೆ, ಸಂಸಾರದ ಜೊತೆ ಆರಾಮಾಗಿ ಎಂಜಾಯ್ ಮಾಡ್ಬೋದು ಲೈಫು. ಆದರೆ ಸೋಲಾರ್ ಬಲರಾಮ್ ಅವ್ರಿಗೆ ಸ್ವತಃ ರಿಟೈರ್ಡ್ ತೆಗೆದುಕೊಂಡು ಜನಗಳನ್ನ ಸೇವೆ ಮಾಡಬೇಕು ರಾಜಕಾರಣಕ್ಕೆ ಬಂದು ಯಾಕೆ ಅನಿಸ್ತು ಅಂತ ಬಲರಾಮ್ ಅಣ್ಣ? ನೆಮ್ಮದಿಯಾಗಿ ಊರಲ್ಲಿ ವ್ಯವಸಾಯ ಮಾಡಿಕೊಂಡು ಜನರ ಮಧ್ಯೆ ಜನಸೇವೆಗಾಗಿ ಮುಡಿಪಿಡ್ಬೇಕಾಗಿರೋದು ನನ್ನ ಒಂದು ಧ್ಯೇಯ. ಏನಾದ್ರೂ ಆಗ್ಲಿ, ನಾವು ಹುಟ್ಟಿದ ಊರಿಗೆ, ನಮ್ಮ ಹುಟ್ಟಿದ ತಾಲೂಕಿಗೆ ಏನಾದ್ರು ಒಂದು ಮಾಡ್ಲೇಬೇಕು ಅನ್ನೋದೊಂದು ತುಡಿತ ನನ್ನಲ್ಲಿತ್ತು. ಅದರಿಂದ ನಾನು ಈ ಒಂದು ರಾಜಕೀಯ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಸೋಲಾರ್ ಬಲರಾಮಣ್ಣ ಮನೆ ಹತ್ರ ಇದು ಫೇವ್ರೆಟ್ ಪ್ಲೇಸ್. ಯಾಕೆ ಅಂತ? ಇದು ಒಂಥರ ಚಾವಡಿ ತರ. ನೀವು ಹಳೆ ಕಾಲದಲ್ಲಿ ಜಗಲಿ ಅಂತ ಇರ್ತಿತ್ತು. ನನ್ನ ಮನೆಯಲ್ಲಿ ನಾನು ಹೆಚ್ಚಿಗೆ ಕಾಲ ಕಳೆಯೋದು. ನನ್ನ ಮಾರ್ನಿಂಗ್ ಕಾಫಿಯಿಂದ ಶುರುವಾಗಿ ಕೆಲವು ಸಲ ಇಲ್ಲೇ ಊಟ ಮಾಡ್ತೀನಿ, ಇಲ್ಲೇ ಕುತ್ಕೊಂಡು ಜನ ಬಂದಾಗ ಮಾತಾಡೋದು, ಸುತ್ತಲಿನ ಪರಿಸರ ನೋಡಿ, ಗಿಡ ಮರ ಗಿಡಗಳು ನೋಡಿ, ಹಿಂದ್ಗಡೆ ಅಡಿಕೆ ಗಿಡ ಇದೆ. ಈ ಕಡೆ ಇನ್ನೊಂದು ಮುಖ ಸೋಲಾರ್ ಬಲರಾಮ್ ಅವ್ರದಂದ್ರೆ ರೈತಾಪಿ ಅಂತ ನಾವು ಅವಾಗಲೇ ತೋರಿಸಿದೀವಿ. ಏನ್ ಕುರಿ, ಮೇಕೆ, ಎಮ್ಮೆ ಎಲ್ಲವನ್ನೂ ಸಾಕ್ತಾ ಇದೀರಲ್ಲ ಅಂತ. ನಂದು ಕಾನ್ಸೆಪ್ಟ್ ಏನಂದ್ರೆ ಸಮಗ್ರ ಕೃಷಿ. ರೈತ ಏನಾದ್ರು ಮಾಡ್ಬೇಕಂದ್ರೆ ಸಮಗ್ರ ಕೃಷಿ ಮಾಡಿದ್ರೆ ಮಾತ್ರ ಏನಾದ್ರು ಒಂದ್ ಸ್ವಲ್ಪ ಆದಾಯ ನೋಡ್ಲಿಕ್ಕೆ ಸಾಧ್ಯ. ನಾನು ಮೊದಲನೇದಾಗಿ ರೈತ. ರಾಜಕಾರಣ ನಿಮ್ಗೆ ಆಗ್ಲೇ ಹೇಳ್ದಂಗೆ ಅವಶ್ಯಕತೆನೂ ಇಲ್ಲ, ಅನಿವಾರ್ಯನೂ ಅಲ್ಲ. ರಾಜಕೀಯದಲ್ಲಿ ಒಂದು ಅವಕಾಶ ನಮ್ಮ ತಾಲೂಕಿನ ಜನತೆ ಕೊಟ್ರೆ ಈ ತಾಲೂಕಿಗೆ ಒಳ್ಳೆ ಅಭಿವೃದ್ಧಿ ಕೆಲಸಗಳು ಮಾಡೋದು ಅನ್ನೋದು ನಂದು. ನಮಸ್ಕಾರ. ಚೆನ್ನಾಗಿದ್ದೀರಾ? ಓಕೆ. ಅನೇಕ ರಾಜಕಾರಣಿಗಳ ಹೋಮ್ ಟೂರ್ ಮಾಡಿದ್ದೀನಿ. ಇವತ್ತು ನಿಮ್ಮ ಮನೆಯ ಹೋಮ್ ಟೂರ್ ಮಾಡೋ ಸೌಭಾಗ್ಯ ನಮ್ಗೆ ಸಿಕ್ಕಿದೆ. ಮೊದಲನೇದಾಗಿ ನಿಮ್ಮ ಮನೆ ಬಗ್ಗೆ ಹೇಳಿದ್ರೆ? ಇದು ನನ್ನ ಹುಟ್ಟಿದ ಊರು. ನಾನು ರಿಟೈರ್ ಆಗೋಕ್ ಮುಂಚೆನೆ ಈ ಮನೆನ ಇಲ್ಲಿ ಕಟ್ಟಿ ನಾನು ನನ್ನ ನಿವೃತ್ತಿ ಜೀವನ ಇಲ್ಲೇ ಕಳಿಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಮನೆಯನ್ನ ಕಟ್ಕೊಂಡೆ. 2018ರಲ್ಲಿ ನನ್ನ ವೃತ್ತಿ ಜೀವನದಿಂದ ವಾಲಂಟರಿ ರಿಟೈರ್ಮೆಂಟ್ ತಗೊಂಡು ಮೊದಲ ಪ್ರಯತ್ನದಲ್ಲಿ ಬಿಜೆಪಿಯಿಂದ ನಾನು ಎಲೆಕ್ಷನ್ಗೆ ನಿಂತ್ಕೊಂಡು ಬಿಜೆಪಿಯಿಂದ 14,074 ಮತಗಳನ್ನ ಅತಿ ಕಡಿಮೆ ಸಮಯದಲ್ಲಿ ಬಿಜೆಪಿಗೆ ನಿಂತ್ಕೊಂಡು ಆ ದಿವಸ ಪರಾಭವ ಹೊಂದಿದ್ದೆ. ಅಲ್ಲಿಂದ ನಾನು ನಮ್ಮ ಊರಿನಲ್ಲೇ ಇಲ್ಲಿ ಇದ್ಕೊಂಡು ವ್ಯವಸಾಯ ಮಾಡಿಕೊಂಡು ಮತ್ತೆ ಜನರ ಜೊತೆ ಜೀವನ ಮಾಡ್ಕೊಂಡಿದ್ದೀನಿ. ಅನೇಕರು ಇವಾಗ ಕೋಟಿಗಟ್ಟಲೆ ದುಡ್ಡು ಇದ್ದಕ್ಕೆ, ಅಧಿಕಾರ ಇದ್ದಕ್ಕೆ ಎಲ್ಲೋ ಟೌನಲ್ಲಿ ಹೇಳ್ತಾರೆ. ಆದ್ರೆ ಸೋಲಾರ್ ಬಲರಾಮ್ ಅವ್ರಿಗೆ ಯಾಕೆ ಗುಜನಾಡಲ್ಲಿ ಹುಟ್ಟಿದೂರಲ್ಲೇ ಮನೆ ಕಟ್ಟಿ ಇರ್ಬೇಕು ಜನಗಳ ಜೊತೆ ಅಂತ ಅನಿಸ್ತಂತ? ಇಲ್ಲ, ನನಗೆ ಮೊದಲಿಂದನೂ ಒಂದು ಉದ್ದೇಶ ಇತ್ತು. ನನಗೆ ವ್ಯವಸಾಯ ಮತ್ತೆ ಹಳ್ಳಿ ಜೀವನ ನನಗೆ ತುಂಬಾ ಇಷ್ಟ ಆಗಿರೋದು. ನಾನು ಆದ್ರಿಂದ ಮುಂಚೆಯಿಂದ ನಾನು ಪ್ಲಾನ್ ಮಾಡಿ ಒಂದು ಹಳ್ಳಿನಲ್ಲಿ
ನಾನೊಂದು ಒಳ್ಳೆ ಮನೆ ಕಟ್ಕೊಂಡು ನನ್ನ ನಿವೃತ್ತಿ ಜೀವನನ, ನನ್ನ ಮಕ್ಕಳ ವಿದ್ಯಾಭ್ಯಾಸ ಮತ್ತೆ ಅವರ ಎಲ್ಲ ಜವಾಬ್ದಾರಿಗಳನ್ನು ಮುಗಿಸಿದ್ಮೇಲೆ ನಾನು ನನ್ನ ಊರಲ್ಲೇ ಜಾಸ್ತಿ ದಿವಸ ಬದುಕಬೇಕು, ಊರಲ್ಲೇ ನನ್ನ ಉಳಿದ ಜೀವನನ ಕಳಿಬೇಕು ಅನ್ನೋ ಒಂದು ಈ ಪ್ರಶಾಂತ ವಾತಾವರಣದಲ್ಲಿ ಕಳಿಬೇಕಂತ ನನಗೆ ಒಂದು ತುಂಬಾ ಆಸೆ ಇತ್ತು. ಆದ್ರಿಂದ ನಾನು ಮುಂಚೆನೆ ನಾನು ರಿಟೈರ್ ಆಗೋಕ್ ಮುಂಚೆನೆ ಇದನ್ನ ಪ್ಲಾನ್ ಮಾಡಿ ನಾನು ಇದೆಲ್ಲ ಮನೆ ಕಟ್ಕೊಂಡು ನನ್ನ ಮಕ್ಕಳು ಮತ್ತೆ ಮನೆಯವರು ಕೂಡ ಅವಾಗ ಬರ್ತಾ ಇರ್ತಾರೆ. ನಮ್ಗೆ ಇಲ್ಲಿ ಸಿಗೋಷ್ಟು ನೆಮ್ಮದಿ ಸಂತೋಷ ಸಿಟಿ ಲೈಫ್ ಅಲ್ಲಿ ಸಿಗಲ್ಲ. ನಾನು ವಾಲಂಟರಿ ರಿಟೈರ್ಮೆಂಟ್ ತಗೊಂಡ್ಮೇಲೆ ಒಂದು 2.5 ವರ್ಷ ನಾನೊಂದು ಪ್ರೈವೇಟ್ ಕಂಪನಿಯಲ್ಲಿ ಕೂಡ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿ ನಾನು ಕಾರ್ಯನಿರ್ವಾಹಕ ನಿರ್ದೇಶಕನಾಗಿ 2.5 ವರ್ಷ ಕೆಲಸ ಮಾಡಿದೆ. ಆದ್ರೆ ಕೋವಿಡ್ ಸಮಯದಲ್ಲಿ ನನಗೆ ಏನ್ ಅನ್ಸ್ತು ಅಂದ್ರೆ, ನನಗೆ ಮೊಟ್ಟ ಮೊದಲೇ ಸರಿ ಕೋವಿಡ್ ವೇವ್ 1 ಅಲ್ಲಿ ನನ್ನ ಹೆಂಡತಿ ಮತ್ತೆ ಮಗಳು ಇಬ್ರು ಡಾಕ್ಟರ್ಸು, ಅವರಿಬ್ಬರಿಗೂ ಪಾಸಿಟಿವ್ ಆಯ್ತು. ಅವತ್ತು ನನಗಾದ ಅನುಭವ, ಎಷ್ಟೇ ಇದ್ರು ಕೂಡ ಅಕಸ್ಮಾತ್ ಏನಾದ್ರು ಇಂತ ಒಂದು ಅಚಾತುರ್ಯ ಆದ್ರೆ ನಾವು ಎಷ್ಟು ಆಸ್ತಿ ಇದ್ರು ಏನೋ ಪ್ರಯೋಜನ ಇಲ್ಲ. ಅದನ್ನ ನಾನು ಯೋಚನೆ ಮಾಡಿ ನಾನು ಇಲ್ಲಿ ಅಪ್ಪ ಟೈಮಲ್ಲಿ ಮಾಡಿದ್ದು ಒಂದಷ್ಟು ಜಮೀನಿತ್ತು, ಆದ್ರೆ ಅದನ್ನೇನು ಇಂಪ್ರೂವ್ ಮಾಡಿರ್ಲಿಲ್ಲ. ನಾನು ನಿವೃತ್ತಿ ನಂತರ ಇಲ್ಲೇ ಇದ್ಕೊಂಡು ನಾನು ಇಲ್ಲಿ ಎಲ್ಲಾನು ವ್ಯವಸಾಯ ಕೂಡ ನಿಮ್ಗೆ ತೋರಿಸ್ತೀನಿ. ನಾನು ಒಂದು 25-26 ಎಕರೆಗೆ ನಾನು ಟಿಶ್ಯೂ ಕಲ್ಚರ್ ಟೀಕ್ ಹಾಕಿದ್ದೀನಿ. ಈಗ ಅದು ಕಾಡಾಗಿ ಪರಿವರ್ತನೆ ಆಗಿದೆ. ಅದ್ರ ಜೊತೆಗೆ ಈಗ ನಾನು ನನ್ನ ಊರು ಸುತ್ತಮುತ್ತಲು ಒಂದು 25 ಎಕರೆ ಜಮೀನಿಗೆ ಟಿಶ್ಯೂ ಕಲ್ಚರ್ ಟೀಕ್ ಹಾಕಿದ್ದೀನಿ. ಎಷ್ಟೋ ಜನರಿಗೆ ಸೋಲಾರ್ ಬಲರಾಮ್ ಅವರ ಬಾಲ್ಯ ಜೀವನ ಹೇಗಿತ್ತು ಅಂತ ಕೂಡ ಗೊತ್ತಿಲ್ಲ. ಏನ್ ಹೇಳಕ್ ಬಯಸ್ತೀರ, ಬಾಲ್ಯ ಜೀವನ ಹೇಗಿತ್ತು ಅಂತ? ನನ್ನ ಬಾಲ್ಯ ಜೀವನ, ನಾನು ಹುಟ್ಟಿದ್ದು ಇದೇ ಊರು. 1963 ಅಕ್ಟೋಬರ್ 30 ನನ್ನ ಜನ್ಮ ದಿನಾಂಕ. ನಾನು ನಮ್ಮ ತಂದೆ ಮೇಷ್ ಆಗಿದ್ರು. ನನ್ನ ಹುಟ್ಟು ಇಲ್ಲೇ ಆಗಿದ್ದು. ನಂತರ ನಮ್ಮ ತಂದೆ ಬೇರೆ ಬೇರೆ ಊರುಗಳಲ್ಲಿ ಮೇಷ್ಟ್ರಾಗಿ ಕೆಲಸ ಮಾಡಿದ್ರು. ಸ್ವಲ್ಪ ದಿವಸಗಳ ಕಾಲ ತಾಳೆ ಮರದಳ್ಳಿಯಲ್ಲಿದ್ರು. ನಂತರ ದೇವರ ಬೆಟ್ಟದಲ್ಲಿ ಇದ್ದಾಗ ನಾನು ಇನ್ನು ಚಿಕ್ಕ ಹುಡುಗ, ಇನ್ನು ಶಾಲೆಗೆ ಸೇರಿರ್ಲಿಲ್ಲ. ಅಲ್ಲಿಂದ ನಮ್ಮ ತಂದೆಗೆ TCS ಟ್ರೈನಿಂಗ್ಗೆ ತುಮಕೂರ್ಗೆ ಹಾಕಿದ್ರು. ಆ ತುಮಕೂರ್ಗೆ ಹಾಕಿದಾಗ ನನಗೆ ಅಲ್ಲಿ 1 ಮತ್ತು 2ನೇ ತರಗತಿ ನಾನು ತುಮಕೂರಲ್ಲಿ ಸ್ಟಾರ್ಟ್ ಮಾಡಿದ್ದು. ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್. ಅದಾದ ನಂತರ ಮತ್ತೆ ಟ್ರೈನಿಂಗ್ ಮುಗಿಸ್ಕೊಂಡ್ಬಂದು ವಾಪಸ್ಸು ದೇವರ ಬೆಟ್ಟಕ್ಕೆ ಬಂದ್ರು ನಮ್ಮ ತಂದೆ. ಅಲ್ಲಿ 3-4ನೇ ತರಗತಿ ಆದ್ಮೇಲೆ ಗುಜ್ಜನಡುಗೆ ಆವಾಗ ಮಾಧ್ಯಮಿಕ ಶಾಲೆ ಅಂದ್ರೆ ಮಿಡಲ್ ಸ್ಕೂಲ್ ಬಂತು. ಆವಾಗ ನಮ್ಮ ತಂದೆನ ಇಲ್ಲಿಗೆ ಟ್ರಾನ್ಸ್ಫರ್ ಆಯ್ತು. ಅಲ್ಲಿಂದ 5ರಿಂದ 5, 6, 7 ನಮ್ಮ ತಂದೆ ಸ್ಕೂಲಲ್ಲೇ 3-4ರಿಂದ ನಮ್ಮ ತಂದೆನೇ ನನ್ನ ಟೀಚರು. ಆ ನಂತರ ಹೈಸ್ಕೂಲ್ಗೆ ಇಂಗ್ಲಿಷ್ ಮೀಡಿಯಂಗೆ ಸೇರಿಸ್ಬೇಕಂತೇಳಿ ನಮ್ಮ ತಂದೆ ಪಾವಗಡಕ್ಕೆ ಸೇರಿಸಿದ್ರು. ಕಾರಣಾಂತರಗಳಿಂದ ನನಗೆ ಅಲ್ಲಿ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಎಲ್ಲ ಚೆನ್ನಾಗಿ ಓದ್ತಾ ಇದ್ರು ಕೂಡ ಅಲ್ಲಿ ಹಾಸ್ಟೆಲ್ ವ್ಯವಸ್ಥೆ ಅದೆಲ್ಲ ಸರಿ ಇಲ್ಲದೆ ಇರೋದ್ರಿಂದ ಮತ್ತೆ ವಾಪಸ್ ನಾನು ಸಿಕಾಪುರಕ್ಕೆ ಬಂದೆ, ಹರಿಹರಪುರ. ಅಲ್ಲಿ ನನ್ನ ಹೈಸ್ಕೂಲು 8, 9, 10 ಇಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ವಿ. ಕಾಲಿಗೆ ಚಪ್ಪಲಿ ಇರ್ಲಿಲ್ಲ. ಹಾಗಾಗಿ ನನ್ನ ಬಾಲ್ಯ ಜೀವನ ಎಲ್ಲ ಪೂರ್ತಿ ಹಳ್ಳಿನಲ್ಲೇ. ಹೈಸ್ಕೂಲ್ಗೆ ಅಲ್ಲಿ ಒಂದು ಶಾಲೆ ಕಟ್ಟಡ ಕೂಡ ಇರ್ಲಿಲ್ಲ. ಅಲ್ಲಿ ನಮ್ಮ ಸ್ಕೂಲು ಹುಣಸೆ ಮರದ ಕೆಳಗಡೆ. 8, 9, 10ನೇ ತರಗತಿಗೆ ಮಾತ್ರ ನಮ್ಗೆ ಶಾಲಾ ಕೊಠಡಿ ಇತ್ತು. SLCಲಿ ನಾನು ಪ್ರಥಮ ದರ್ಜೆಯಲ್ಲಿ ತೇರ್ಗಡೆ ಆದೆ. ನನಗೆ ಬಹಳ ಮುಖ್ಯವಾಗಿ ನನ್ನನ್ನ ತುಂಬಾ ಮಗನ್ ತರ ನೋಡ್ಕೊಂಡಿದ್ದು ಸತ್ಯನಾರಾಯಣ ರಾವ್ ಅಂತ ಹೇಳಿ ಒಬ್ರು ಹೆಡ್ ಮಾಸ್ಟರ್ ಇದ್ರು ಅವಾಗ, ಬ್ರಾಹ್ಮಣರು. ಅವ್ರ ಮನೇಲಿ ನನ್ನನ್ನ ಹೈಸ್ಕೂಲಲ್ಲಿ ಅಲ್ಲೇ ಇಟ್ಕೊಂಡು ನನ್ನನ್ನ ಊಟ ಹಾಕಿ ಅನ್ನ ಹಾಕಿ ನಾನು ಓದಿಸಿದ್ರು. ಆವಾಗ SLC ಆದ ತಕ್ಷಣ ನಮ್ಮ ತಂದೆಗೆ ನಾವು 3 ಜನ ಮಕ್ಕಳು, ನಾನೇ ದೊಡ್ಡವನು. ನನ್ನನ್ನ ಡಿಪ್ಲೊಮಾಗೆ ಸೇರಿಸಿದ್ರು ತುಮಕೂರ್ಗೆ. ಡಿಪ್ಲೊಮಾ ಸೇರಿಸಿ ಅಲ್ಲಿ ನಾನು ಹೈಯೆಸ್ಟ್ ಪರ್ಸೆಂಟೇಜ್ ತಗೊಂಡು ಕಾಲೇಜ್ಗೆ ಮೊದಲೇ ಅವನಾಗಿ ಅದು ಕಾಲೇಜಲ್ಲಿ ನಾನು ಒಳ್ಳೆ ಮಾರ್ಕ್ಸ್ ತಗೊಂಡು ಆಮೇಲೆ ಅದಾದ ನಂತರ ನಾನು ಡೈರೆಕ್ಟ್ ಆಗಿ ಸೆಕೆಂಡ್ ಇಯರ್ಗೆ ಇಂಜಿನಿಯರಿಂಗ್ಗೆ ಕರ್ನಾಟಕ ಯೂನಿವರ್ಸಿಟಿ ರಾಣೆಬೆನ್ನೂರು ಅಲ್ಲಿ ನನ್ನನ್ನ ಇಂಜಿನಿಯರಿಂಗ್ ಮುಗಿಸಿದೆ. ಅದು ನನ್ನ ವಿದ್ಯಾಭ್ಯಾಸದ ದಿನಗಳು. ನೀವು ನೋಡಿರ್ತಕ್ಕ ಬಾಲ್ಯ ಜೀವನದಲ್ಲಿ ಆ ಘಟನೆಗಳನ್ನ ಮರೆಯೋದಕ್ಕೆ ಆಗಲ್ಲ. ಬಡತನ ಆಗಿರ್ಬೋದು, ಮತ್ತೊಂದು ಏನಾದ್ರು ಕಾಡಿಸುತ್ತಾ ಇವತ್ತಿನ ದಿನದಲ್ಲಿ? ಬಡತನ ಅಂತ ಇರ್ಲಿಲ್ಲ. ನಮ್ಮ ತಂದೆ ಸ್ಕೂಲ್ ಟೀಚರ್ ಆಗಿದ್ರಿಂದ ನಮ್ಗೆ ಊಟ ಬಟ್ಟೆ ಇದಕ್ಕೆ ಯಾವ್ದಕ್ಕೂ ಕೊರತೆ ಇರ್ಲಿಲ್ಲ. ಆದ್ರೆ ಯಾವ್ದು ಲಕ್ಸುರೀಸ್ ಅಂತ ಇರ್ಲಿಲ್ಲ. ಸೈಕಲ್ ಇತ್ತು, ರೇಡಿಯೋ ಇತ್ತು ನಮ್ಮ ಮನೇಲಿ. ಆವಾಗಿನ ಕಾಲಕ್ಕೆ ಅವೆಲ್ಲ ಆಧುನಿಕ ಇವು ಗ್ಯಾಜೆಟ್ಸ್ ಅನ್ಬೋದು, ಅದೆಲ್ಲ ಇತ್ತು. ನಮ್ ತಂದೆ ಮೇಷ್ ಆಗಿದ್ರಿಂದ ನಮ್ಗೆ 2 ಹೊತ್ತು ಊಟಕ್ಕೆ ಮತ್ತೆ ವಿದ್ಯೆಗೆ ಯಾವುದೇ ಒಂದು ತೊಂದರೆ ಆಗ್ಲಿಲ್ಲ. ಬಾಲ್ಯ ಜೀವನದಲ್ಲಿ ಕಷ್ಟ ಅಂತ ಏನಿರ್ಲಿಲ್ಲ. ಆದ್ರೆ ನಾವೇನಂತ
ತುಂಬಾ ಸುಖ ಸುಪತ್ತಿಗೆಯಲ್ಲಿ ಏನು ಬೆಳೆದವರಲ್ಲ. ಓಕೆ, ಬಾಲ್ಯ ಜೀವನದಲ್ಲಿ ನಿಮ್ ಸ್ನೇಹಿತರ ಜೊತೆ ಶಾಲೆಗಳಿಗೆ ಹೋಗ್ಬೇಕಾದ್ರೆ ಇಂಥ ಘಟನೆ ಮರೆಯೋದು ಕಾಲಪ್ಪ ಈ ಚೆಲ್ಲಾಟಗಳು ಅಂತ ಅನ್ನೋದ್ರೆ. ನಾವು ನಮ್ಗೆ ಈಜು ಮತ್ತೆ ಮರಕೋತಿ ಆಟ ಹಾ, ಬಹಳ ತುಂಬಾ ತುಂಬಾ ಇಷ್ಟವಾದ ಆಟಗಳು. ಓಕೆ. ನಾವು ಒಂದೊಂದು ದಿವಸ 10, 12, 13 ಬಾವಿಗಳಲ್ಲಿ ಈಜ್ತಾ ಇದ್ವಿ. ಹಾ, ಜೊತೆಗೆ ಎಲ್ಲ ನಮ್ಮ ಜೊತೆಗಾರ ಜೊತೆ ಸೇರ್ಕೊಂಡು ಮಾವಿನ ಹಣ್ಣು ಕದ್ದು ತಿನ್ನೋದು, ಮಾವಿನಕಾಯಿ ಕಿತ್ಕೊಂಡು ತಿನ್ನೋದು, ಓಕೆ. ಇವೆಲ್ಲ ಮಾಡ್ತಾ ಇದ್ವಿ. ಸೊ ಬಲರಾಮ್ ಅವ್ರಿಗೆ ವೃತ್ತಿ ಜೀವನ ಬಿಟ್ಟು ಅಧಿಕಾರಿಯಾಗಿ ಬಿಟ್ಟು ರಾಜೀನಾಮೆ ಕೊಟ್ಟು ರಾಜಕಾರಣಕ್ಕೆ ಯಾಕೆ ಬರ್ಬೇಕು ಅನಿಸ್ತು ಅಂತ? ಇಲ್ಲ, ನನಗೆ ಮೊದ್ಲಿಂದಲೂ ಜನಗಳ ಮಧ್ಯೆ ಇರ್ಬೇಕು, ಒಂದ್ ಸ್ವಲ್ಪ ಏನಾದ್ರೂ ಮಾಡಿ ನಾನು ಒಂದು ರಾಜಕೀಯ ಒಂದು ಶಕ್ತಿ ಸಿಕ್ಕಿದ್ರೆ, ಒಂದು ಅವಕಾಶ ಸಿಕ್ಕಿದ್ರೆ, ನಾನು ಹುಟ್ಟಿದ ತಾಲೂಕಿಗೆ, ನನ್ನ ಮಾತೃಭೂಮಿಗೆ ಏನಾದ್ರೂ ಒಂದು ಒಳ್ಳೆ ಕೆಲಸ ಮಾಡ್ಬೇಕು ಅನ್ನೋದು ಮೊದ್ಲಿಂದ ನನ್ನ ಮನಸ್ಸಲ್ಲಿ ತುಡಿತಾ ಇತ್ತು. ಆದ್ರಿಂದ ನಾನು ವೃತ್ತಿ ಜೀವನದಲ್ಲಿ ನಾನು ಅತ್ಯಂತ ಉನ್ನತ ಹುದ್ದೆಗೆ MD ಆಗಿದ್ದೆ 4.5 ವರ್ಷ. ಆಮೇಲೆ ಪಾವಗಡ ಸೋಲಾರ್ ಪಾರ್ಕ್ ನ ಚೇರ್ಮನ್ ಆಗಿದ್ದೆ. ವೃತ್ತಿ ಜೀವನದಲ್ಲಿ ಅತ್ಯಂತ ಉನ್ನತ ಮಟ್ಟವನ್ನು ಕೂಡ ನಾನು ಸಾಧ್ಯ ಆಯ್ತು. ಸೊ ಇವಾಗ ಅಧಿಕಾರಿಗಳಾದಾಗ ರಿಟೈರ್ಡ್ ಸಂದರ್ಭದಲ್ಲಿ ಒಳ್ಳೆ ಫ್ಯಾಮಿಲಿ ಜೊತೆ ಸಂಸಾರದ ಜೊತೆ ಆರಾಮಾಗಿ ಎಂಜಾಯ್ ಮಾಡ್ಬೋದು ಲೈಫ್. ಆದ್ರೆ ಸೋಲಾರ್ ಬಲರಾಮ್ ಅವ್ರಿಗೆ ಸ್ವತಃ ರಿಟೈರ್ಡ್ ತೆಗೆದುಕೊಂಡು ಜನಗಳನ್ನ ಸೇವೆ ಮಾಡ್ಬೇಕು ರಾಜಕಾರಣಕ್ಕೆ ಬಂದು ಅವ್ರನ್ನ ಅಂತ ಯಾಕೆ ಅನಿಸ್ತು ಅಂತ ಬಲರಾಮ್ ಅಣ್ಣ? ಈಗ ಮನುಷ್ಯನಿಗೆ ಮೊದಲು ನಮ್ಮ ಒಂದೇನು ವಿದ್ಯಾಭ್ಯಾಸ ಎಲ್ಲ ಮುಗಿದಾಗ ಮದುವೆ ಆಗಿ ಮಕ್ಕಳಾಗಿ ಅವೆಲ್ಲ ಒಂದು ಜವಾಬ್ದಾರಿಗಳಿರ್ತವೆ. ನನಗೂ 2 ಮಕ್ಕಳು, ನನ್ನ ಹೆಂಡತಿ ಗೈನಕಾಲಜಿಸ್ಟು, ಡಾಕ್ಟ್ರು, ನಮ್ದು ಎಲ್ಲ ನಮ್ಮ ಇಡೀ ಫ್ಯಾಮಿಲಿ ಡಾಕ್ಟರ್ಸ್. ನಮ್ಮ ಮಾವ ಕೂಡ ಆರ್ಥೋಪೆಡಿಕ್ ಸರ್ಜನ್. ಬಹಳ ಒಂದು ದೊಡ್ಡ ನರ್ಸಿಂಗ್ ಹೋಮ್ ಇಟ್ಕೊಂಡಿದ್ರು ಅವರು ನನ್ನ ಮದುವೆ ಆದಾಗ. ನನ್ನ ನಾದ್ನಿ ಡಾಕ್ಟ್ರು, ನನ್ನ ಕೋ ಬ್ರದರ್ ಕೂಡ ಅವರು ಕಿದ್ವಾಯಿ ಡೈರೆಕ್ಟರ್ ಆಗಿ ರಿಟೈರ್ ಆದ್ರು. ಸೊ ನಮ್ದು ಎಲ್ಲ ಇಡೀ ಫ್ಯಾಮಿಲಿ ಡಾಕ್ಟರ್ಸ್. ನನ್ನ ಮಗಳು ಡಾಕ್ಟ್ರು, ನನ್ನ ಅಳಿಯ ಡಾಕ್ಟ್ರು. ನನ್ನ ವೃತ್ತಿ ಜೀವನ ಮುಗಿಯೋ ಹೊತ್ತಿಗೆ ನನ್ನ ಮಕ್ಕಳು ಕೂಡ ಎಲ್ಲ ವಿದ್ಯಾಭ್ಯಾಸ ಮುಗಿಸಿದ್ರು, ಅವ್ರದ್ದು ಮದುವೆ ಮಾಡಿದೆ, ಮೊಮ್ಮಕ್ಕಳಿದ್ದಾರೆ. ನನಗೆ ನನ್ನ ಕುಟುಂಬಕ್ಕೆ ನಂದೇನು ಇತ್ತು ಅದೆಲ್ಲನೂ ಏನು ಕರ್ತವ್ಯಗಳಿತ್ತು ಅದೆಲ್ಲ ಮುಗಿಸ್ಕೊಂಡಿದ್ದೀನಿ. ಇನ್ನು ಉಳಿದ ಜೀವನನ ನಾನು ನೆಮ್ಮದಿಯಾಗಿ ಊರಲ್ಲಿ ವ್ಯವಸಾಯ ಮಾಡಿಕೊಂಡು ಜನರ ಮಧ್ಯೆ ಜನಸೇವೆಗಾಗಿ ಮುಡಿಪಿಡ್ಬೇಕಾಗಿರೋದು ನನ್ನ ಒಂದು ಧ್ಯೇಯ. ಏನಾದ್ರೂ ಆಗ್ಲಿ, ನಾವು ಹುಟ್ಟಿದ ಊರಿಗೆ, ನಮ್ಮ ಹುಟ್ಟಿದ ತಾಲೂಕಿಗೆ ಏನಾದ್ರು ಒಂದು ಮಾಡ್ಲೇಬೇಕು ಅನ್ನೋದೊಂದು ತುಡಿತ ನನ್ನಲ್ಲಿತ್ತು. ಅದರಿಂದ ನಾನು ಈ ಒಂದು ರಾಜಕೀಯ ಕ್ಷೇತ್ರವನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕೂಡ ಅಷ್ಟೇ, ಅಧಿಕಾರದ ಆಸೆಗೆ ಅಂತ ಬಂದಿಲ್ಲ. ಸೇವೆ ಮಾಡಕ್ ಅವಕಾಶ ಕೊಟ್ರೆ ಜನರ ಸೇವೆ ಮಾಡ್ಬೇಕು ಅಂತ ಅಧಿಕಾರ ನಾನು ಅನುಭವಿಸಿದ್ದೀನಿ. ಚೇರ್ಮನ್ ಆಗಿದ್ದೆ, ಅದು ಕ್ಯಾಬಿನೆಟ್ ರ್ಯಾಂಕ್. ಆಮೇಲೆ MD ಆಗಿದ್ದೆ, ಚೀಫ್ ಇಂಜಿನಿಯರ್ ಆಗಿದ್ದೆ. ಇಡೀ ನನ್ನ ವೃತ್ತಿ ಜೀವನ ಬೆಂಗಳೂರಲ್ಲೇ ಕಳೆದೆ. ಸ್ಟಾರ್ಟಿಂಗ್ ಫ್ರಮ್ ಸ್ಟಾರ್ಟಿಂಗ್ ಇಂದ 30 ವರ್ಷ ನಾನು VR ತಗೊಳ್ಳೋವರೆಗೂ, ನಾನು ಉನ್ನತ ಹುದ್ದೆಗೆ ಬರೋವರೆಗೂ ನನ್ನ ಇಡೀ ವೃತ್ತಿ ಜೀವನ ಬೆಂಗಳೂರಲ್ಲೇ ಕಳೀತು. ಇಡೀ ರಾಜ್ಯದಲ್ಲಿ ಎಲ್ಲಿ ಬೇಕಾದ್ರೂ ನನ್ನನ್ನು ಹಾಕ್ಬೋದಾಗಿತ್ತು. ಆದ್ರೆ ನನ್ನ ಸೇವೆ ನೋಡಿ ನಮ್ಮ ಸರ್ಕಾರ ನನ್ನ ಸೇವೆಯನ್ನ ಬೆಂಗಳೂರಲ್ಲೇನೆ ಇಟ್ಕೊಂಡಿದ್ರು. ಜನ ಮಾತನಾಡ್ತಾರೆ, ಸೋಲಾರ್ ಬಲರಾಮ್ ರಾಜಕೀಯಕ್ಕೆ ಬರೋಕೆ DK ಶಿವಕುಮಾರ್ ಕಾರಣ, ಅವ್ರ ಹತ್ರ ಬಾಂಧವ್ಯ ಚೆನ್ನಾಗಿದೆ, ಟಿಕೆಟ್ ತರ್ತಾರೆ ಅಂತ ಈ ರೀತಿ ಮಾತಾಡ್ತಾ ಇದ್ರು. ಇಲ್ಲ, ಅದು ಅವರು ರಾಜಕೀಯ ಪ್ರೇರಣೆ ಮಾಡಿದ್ರು ಅನ್ನೋದು ತಪ್ಪು. ಯಾಕಂದ್ರೆ ನೀವು ಯಾವುದೇ ಒಬ್ಬ ಅಧಿಕಾರಿ ಜೀವನ ನೋಡಿ, ಯಾವರೇ ರಾಜಕಾರಣಿ ಬಂದ್ರು ಅವ್ರ ಜೊತೆ ಕೆಲಸ ಮಾಡೋದು ನಮ್ಮ ಕರ್ತವ್ಯ. ನಾವು ರಾಜಕಾರಣಿಗಳನ್ನ ಅಥವಾ ನಮ್ಮ ಮಿನಿಸ್ಟರ್ನ ನಾವು ಆಯ್ಕೆ ಮಾಡ್ಕೊಳಕ್ಕಾಗಲ್ಲ. ನನ್ನನ್ನ ಕ್ರೆಡಲ್ MD ಆಗಿ ಹಾಕಿದವರು ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಾಗ. ಅದಾದ ನಂತರ ಒಂದು 6 ತಿಂಗಳಾದ್ಮೇಲೆ ನಮ್ಮ DK ಶಿವಕುಮಾರ್ ಅವರು ಆ ಮಂತ್ರಿ ಸ್ಥಾನಕ್ಕೆ ಬಂದ್ರು. ಅದಾದ ನಂತರ ಅವರು ನನ್ನ ಜೊತೆ 4.5 ವರ್ಷ ಅವ್ರ ಜೊತೆ ನಾನು 4 ವರ್ಷ ನಾನು ಅವ್ರ ಜೊತೆ ಕೆಲಸ ಮಾಡಿದೆ. ಅವರು ನನ್ನ ಎಲ್ಲಾ ಕೆಲಸಕ್ಕೂ ಪೂರ್ತಿ ಸಹಕಾರ ಕೊಟ್ಟು ನನಗೆ ಹುರಿದುಂಬಿಸಿ ಕೆಲಸ ಮಾಡಿಸಿ ಅವ್ರ ಹತ್ರ ನಾನು ಕೆಲಸ ಮಾಡಿದ್ದು ನನಗೆ ಸಂತೋಷದ ವಿಷಯ. ಅವರು ಕೂಡ ಯಾವುದೇ ಒಂದು ಕೆಲಸ ಹಿಡಿದಾಗ ಬಿಡದೆ ಮಾಡ್ತಕ್ಕಂಥ ಒಂದು ಛಲ ಇರ್ತಕ್ಕಂಥ ಒಬ್ಬ ಮಂತ್ರಿ ಆಗಿದ್ದು. 2018ರಲ್ಲಿ ಸೋಲಾರ್ ಬಲರಾಮ್ ಅವರು ಅತಿ ಕಡಿಮೆ ಅವಧಿಯಲ್ಲಿ ಬಿಜೆಪಿಯಿಂದ ಟಿಕೆಟ್ ತರ್ತಾರೆ, ಒಂದ್ ಸ್ವಲ್ಪ ಮತನೂ ತಳ್ತಾರೆ. ಮತ್ತೆ ಯಾಕೆ ದೂರ ಉಳಿದ್ರು ಜನಗಳಿಂದ ಅಂತ? ಇದು ಒಂದು ಒಳ್ಳೆ ಪ್ರಶ್ನೆ. ನಾನು ರಾಜಕೀಯಕ್ಕೆ ಬಂದಿದ್ದು ತುಂಬಾ ಅನಿರೀಕ್ಷಿತ, ಆಕಸ್ಮಿಕ. ಅನಿರೀಕ್ಷಿತನೂ ಹೌದು, ಆಕಸ್ಮಿಕನೂ ಹೌದು. ಯಾರು ನನ್ನನ್ನ ರಾಜಕೀಯಕ್ಕೆ ಬರ್ತೀನಿ ಅಂತ ನನಗೂ ಅಷ್ಟೊಂದು ಗೊತ್ತಿರ್ಲಿಲ್ಲ. ಆದ್ರೂ ಕೂಡ ಏನೋ ಜನಸೇವೆ ಮಾಡ್ಬೇಕಾದ್ರೆ ರಾಜಕೀಯ ಅವಶ್ಯಕ ಅನ್ನೋದು ನನ್ಗೆ ಗೊತ್ತಿತ್ತು. ಆವಾಗ ಏನಾಯ್ತು, ನಾನು ಆ ದಿವಸ ಕಾಂಗ್ರೆಸ್ ಪಾರ್ಟಿಯಿಂದ ಟಿಕೆಟ್ ಕೇಳೋದು ನಿಜ. ಕಾರಣಾಂತರಗಳಿಂದ ಅಲ್ಲಿ ನನಗೆ ಟಿಕೆಟ್ ಕೊಡ್ಲಿಲ್ಲ. ನಾನು ನಮ್ಮ ಏನು ಮುಂಚೆ ಅವರು
ಯಡಿಯೂರಪ್ಪನವರ ಹತ್ರ ಕೂಡ ನಾನು ಹ್ಮ್. ಅವರು ವಿದ್ಯುತ್ ಮಂತ್ರಿ ಆಗಿದ್ದಾಗ, ಅವ್ರು ಚೀಫ್ ಮಿನಿಸ್ಟರ್ ಆಗಿದ್ದಾಗ ವಿದ್ಯುತ್ ಇಲಾಖೆ ಅವ್ರ ಜೊತೆ ಓಕೆ. ಅವ್ರ ಜೊತೆ ಕೂಡ ನಾನು ನಿರಂತರ ಜ್ಯೋತಿ ಅನ್ನೋ ಒಂದು ಯೋಜನೆ ಹಾ. ಇಡೀ ರಾಜ್ಯಕ್ಕೆ Yes. ನಿರಂತರ ಜ್ಯೋತಿ ಕಾರ್ಯಕ್ರಮ ಮಾಡಿದವನು ನಾನು. ಅವತ್ತು Okay. ಚೀಫ್ ಇಂಜಿನಿಯರ್ ಆಗಿದ್ದೆ, ಹಾ. ಚೀಫ್ ಇಂಜಿನಿಯರ್ ಪ್ರಾಜೆಕ್ಟ್ಸ್ ಆಗಿದ್ದೆ. ಓಕೆ. ಆವಾಗ ನನ್ನ ಕೆಲಸ ನೋಡಿ ಅವ್ರಿಗೆ ನನ್ನನ್ನು ಬಹಳ ಮೆಚ್ಕೊಂಡಿದ್ರು. ಹಾ. ಆ ಒಂದು ಇದರಿಂದ ನನಗೆ ಯಾವಾಗ ಕಾಂಗ್ರೆಸ್ ಟಿಕೆಟ್ ತಪ್ಪಿತು 10 ನಿಮಿಷದಲ್ಲಿ ಹ್ಮ್. ನನಗೆ ಅವರೇ ನೇರವಾಗಿ ಮಾತಾಡಿ ಕರೆಸ್ಕೊಂಡು ಹಾ. ನೀವು ನಿಂತ್ಕೊಳ್ಳಿ, ಹಾ. ಬಿಜೆಪಿ ನಿಂತ್ಕೊಳ್ಳಿ, ನಾನು ಸಹಾಯ ಮಾಡ್ತೀನಿ ಹಾ. ಅಂತ ಹೇಳಿ ನನ್ನನ್ನ ಟಿಕೆಟ್ ಕೊಟ್ಟು, ಓಕೆ. ನಾನೆಲ್ಲಿ ಟಿಕೆಟ್ ಕೇಳಿರ್ಲಿಲ್ಲ, ಹಾ. ಟಿಕೆಟ್ ಕೊಟ್ಟು ನಾನು ನಿಲ್ಸಿದ್ರು. ಓಕೆ. ಕಾರಣ ನಮಗೆ ಗೊತ್ತು ಬಹಳ ಕಡಿಮೆ ಸಮಯ, ನಾನು ಹಾ. ಎಲ್ಲೂ ಯಾರನ್ನೂ ಜಾಸ್ತಿ ಸಂಪರ್ಕ ಮಾಡ್ಲಿಕ್ಕೆ ಆಗ್ಲಿಲ್ಲ. Okay. ಆದ್ರೂ ಕೂಡ 15,000 ಹತ್ತತ್ರ 15,000 ಓಟ್ ತಗೊಂಡೆ. ಓಕೆ. ಬರೀ 20 ದಿವಸದ ನನ್ನ ರಾಜಕೀಯ ಜೀವನ. ಓಕೆ. ಒಂದು ಸೋಲಾರ್ ಬಲರಾಮ್ ಅವರು ಅಧಿಕಾರದಲ್ಲಿ ಇದ್ದ ಸಂದರ್ಭದಲ್ಲಿ, ಅಧಿಕಾರಿಯಾಗಿದ್ದ ಸಂದರ್ಭದಲ್ಲಿ ಇಲ್ಲಿನ ವಿದ್ಯಾರ್ಥಿಗಳು ಹೆಣ್ಮಕ್ಳು ಹೈಸ್ಕೂಲ್ ಬಿಟ್ಟು ಓದ್ತಾ ಇರಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನೀವೇ ಸ್ವತಃ ಹೈಸ್ಕೂಲ್ ನ ನಡೆಸ್ತಕ್ಕಂತ ಒಂದು ಮುಂದಾಲೋಚನೆಗೆ ಬಂದ್ರಿ. ಯಾಕೆ ಅನಿವಾರ್ಯತೆ ಯಾಕೆ ಬಂತು ಬಲರಾಮಣ್ಣಗೆ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಏನಾಗಿತ್ತು ಅಂದ್ರೆ, ನಾವೆಲ್ಲ ಚಿಕ್ಕ ಮಕ್ಕಳಾಗಿ ಓದ್ತಾ ಇರ್ಬೇಕಾದ್ರೆ ಓಕೆ. 7ನೇ ತರಗತಿ ನಂತರ ನಮ್ಮ ಊರಲ್ಲಿ ಹೈಸ್ಕೂಲ್ ಇಲ್ಲದೆ ಇರೋದ್ರಿಂದ ಬರೀ ಗಂಡು ಮಕ್ಕಳು ಮಾತ್ರ ಹ್ಮ್. ಇಲ್ಲಿ ಸಿಕೆಪುರ, ಇಲ್ಲವೇ ಕೆಲವರು ಪಾವಗಡಕ್ಕೆ ಹೋಗ್ತಾ ಇದ್ರು. ಓಕೆ. ಹೆಣ್ಣು ಮಕ್ಕಳೆಲ್ಲನೂ 7ನೇ ತರಗತಿಗೆ ವಿದ್ಯಾಭ್ಯಾಸ ಬಿಡಿಸಿ ಅವ್ರನ್ನ ಮದುವೆ ಮಾಡೋದು ಅಥವಾ ಮನೆ ಕೆಲಸಕ್ಕೆ ಇಟ್ಕೊಳ್ಳೋ ಕೆಲಸ ನಡೀತಾ ಇತ್ತು. ಹ್ಮ್. ಅದರಲ್ಲಿ ನಮ್ಮ ಅಕ್ಕ ಕೂಡ ಹೊರತಲ್ಲ. ಹ್ಮ್. ನಮ್ಮ ತಂದೆ ಮೇಷ ಆಗಿದ್ರು ಕೂಡ ಹ್ಮ್. ನಮ್ಮ ಅಕ್ಕನ್ನು ಕೂಡ 7th ಆದ್ಮೇಲೆ ಹ್ಮ್. ಶಾಲೆ ಬಿಡಿಸಿ ಓಕೆ. ಅವ್ರಿಗೆ ಮದುವೆ ಮಾಡಿದ್ರು. ಓಕೆ. ಇದು ನನ್ನ ಮನಸ್ಸಲ್ಲಿ ಬಹಳ ಒಂಥರ ಘಾಸಿ ಆಯ್ತು. ಹ್ಮ್. ಹ್ಮ್. ಅದೇ ನಮ್ಮೂರಲ್ಲಿ ಏನಾದ್ರು ಹೈಸ್ಕೂಲ್ ಮಾಡಿದ್ರೆ ಅಟ್ಲೀಸ್ಟ್ ಹ್ಮ್. SSLC ವರೆಗೂ ಹೆಣ್ಮಕ್ಳು ಓದ್ತಾರೆ, ಅದರಿಂದ ಮುಂದಕ್ಕೆ ಯಾರಾದ್ರೂ ಹೋಗ್ತಾರೆ ಅಂತ ಹ್ಮ್. ನನ್ನ ಉದ್ದೇಶ ಇಟ್ಕೊಂಡು 1996ರಲ್ಲಿ ಶಾಲೆ ಶುರು ಮಾಡಿ ಇದುವರೆಗೂ ಹ್ಮ್. ಉಚಿತ ಶಿಕ್ಷಣ. ಓಕೆ. 1 ಪೈಸಾ ನಾವು ವಿದ್ಯಾರ್ಥಿಗಳಿಂದ ಫೀಸ್ ತಗೊಳ್ಳಲ್ಲ. ಓಕೆ. ಆಮೇಲೆ ಅವ್ರಿಗೆ ಯೂನಿಫಾರ್ಮ್ ಕೊಡ್ತೀವಿ ಅವ್ರಿಗೆ. ಆದ್ರೆ ಮೊದಲೇ 5 ವರ್ಷ ನಾನು ಮೇಷಗಳಿಗೆ ಇದನ್ನು ಸಂಬಳ ಕೂಡ ಕೊಟ್ಟೆ. ಹ್ಮ್. 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 ಅದಾದ ನಂತರ ಗವರ್ಮೆಂಟ್ ಏಡ್ ಆಗಿದೆ. ಓಕೆ. ಈಗ ಎಷ್ಟೋ ಜನ ಹೆಣ್ಮಕ್ಳು ಇಂಜಿನಿಯರ್ಗಳು, ಡಾಕ್ಟರ್ ಆಗಿದ್ದಾರೆ. ಅದರಿಂದ ನಂಗೆ ತುಂಬಾ ಖುಷಿ ಆಗುತ್ತೆ. ಓಕೆ. ಸೊ ದೇವೇಗೌಡರು ಅಂದ್ರೆ ರೈತನ ಮಗ, ಈ ದೇಶಕ್ಕೆ ಪ್ರಧಾನಿ ಆದರು. ಕುಮಾರಸ್ವಾಮಿ ರೈತರ ಮಗ ಅಂತಾರೆ. ಹಾಗೆ ಪಾವಗಡ ಸೋಲಾರ್ ಬಲರಾಮ್ ಅವರು ರೈತರು. ಹ್ಮ್. ಯಾಕೆ ಬಂತು ರೈತ ತುಡಿತ ಅಂತ? ನೋಡಿ, ಇವತ್ತು ನೀವು ಏನ್ ನೋಡ್ತಾ ಇದ್ದೀರಾ, ಹಾ. ಈ ಜಾಗನೂ ಕೂಡ ಪಾವಗಡ ತಾಲೂಕಿನ ಜಾಗನೇ, ಬರಡು ಓಕೆ. ಭೂಮಿ. ಓಕೆ. ಇಲ್ಲಿ ಯಾರೇ ಬಂದ್ರು ಕೂಡ ಹಾ. ಮಲೆನಾಡ್ ತರ ಒಂದು ಹೌದು, ಫೀಲ್ ಆಗುತ್ತೆ. ಫೀಲ್ ಆಗ್ತದೆ. ಎಸ್. ನೀವು ನೋಡಿ, ಈ ಜಾಗ 2018ರಲ್ಲಿ ಹಾ. ಬರಡು ಭೂಮಿ, ಹಾ. ಏನು ಇರ್ಲಿಲ್ಲ. ಹಾ. ನಾನು ಆ ದಿವಸ ಏನಾದ್ರೂ ಇಲ್ಲಿ ಬೆಳಬೇಕು ಅಂತ ಹೇಳಿ ಒಂದು ಎಕ್ಸ್ಪೆರಿಮೆಂಟ್ ಪ್ರಯೋಗ ಮಾಡ್ಬೇಕಂತ ಹೇಳಿ ಹ್ಮ್. ನಾನು ಇದ್ರಲ್ಲೆಲ್ಲ ಇಂಟರ್ನೆಟ್ ಅಲ್ಲೆಲ್ಲ ಹುಡುಕಿ ಟಿಶ್ಯೂ ಕಲ್ಚರ್ ಟೀಕ್ ಓಕೆ. ನಾನು ಆಯ್ಕೆ ಮಾಡ್ಕೊಂಡೆ. ಹಾ. ಆವತ್ತು ಎಲ್ರು ಹೇಳಿದ್ರು, ನಮ್ ಚಿಕ್ಕಪ್ಪ ಇಲ್ಲಿ ಒಂದಷ್ಟು ಅಡಿಕೆ ಹಾಕಿದೆ, ಅದನ್ನು ತೆಗೆದೆ, ಎಲ್ಲ ಮಾಡಿದೆ. ಯಾಕಂದ್ರೆ ನೀರು ಬೋರ್ವೆಲ್ ಅಲ್ಲಿ ನೀರು ಇರಲ್ಲ. ಆದ್ರಿಂದ ಅಡಿಕೆ ಮಾತ್ರ ನನಗೆ ಅವತ್ತು ಒಂದು ಭಯದ ಬೆಳೆ. ಹಾ. 20-25 ವರ್ಷ ಬೆಳೆಸ್ತೀವಿ, ಹೌದು. ಸಡನ್ ಆಗಿ ಆ ಬೋರ್ವೆಲ್ ಅಲ್ಲಿ ನೀರು ಹೊಟ್ಟೋದ್ರೆ ಹೌದು. 20 ವರ್ಷದ ಬೆಳೆ ಒಂದೇ ಸಲ ಹೋಗುತ್ತೆ. ಎಸ್, ಎಸ್. ಯಾಕಂದ್ರೆ ಇದು ನನ್ನ ಅನುಭವ ಏನಂದ್ರೆ, 2009ರಲ್ಲಿ ನಿರಂತರ ಜ್ಯೋತಿ ಮಾಡುವಾಗ ಹಾ. ಇಡೀ ರಾಜ್ಯ ಸುತ್ತದೆ. ಹಾ. ಅಲ್ಲಿ ಚನ್ನಗಿರಿನಲ್ಲಿ ನೋಡಿದೆ, ಹಾ. 2009ರಲ್ಲಿ 1000 ಎಕರೆ ಅಡಿಕೆ ಒಣಗೋಗಿತ್ತು, ಓಕೆ. ಮಳೆ ಇಲ್ಲದೆ. ಹಾ. ಅದನ್ನ ನೋಡಿ ಅವತ್ತು ನಾನು ಅಡಿಕೆ ಮಾತ್ರ ಬೋರ್ವೆಲ್ ಹೆಚ್ಕೊಂಡು ಹಾಕ್ಬಾರ್ದು ಅನ್ನೋ ಒಂದು ಡಿಸೈಡ್ ಓಕೆ. ಈ ಏನು ನಾನು ಇದನ್ನ ಟಿಶ್ಯೂ ಕಲ್ಚರ್ ಟೀಕ್ ಹಾಕಿದೀನಿ. ಹ್ಮ್. 1 ವರ್ಷ 2 ವರ್ಷ ನೀವು ನೋಡ್ಕೊಂಡ್ರೆ ಹಾ. ಉಳಿದ ನೀವು ಅದನ್ನ ಕಟಾವ್ ಮಾಡೋವರೆಗೂ ಓಕೆ. ಮಳೆ ನೀರಿಗೆನೆ ಇದು ಬೆಳೀತದೆ. ಓಕೆ. ನೀವು ನೋಡಿ 2009ರಲ್ಲಿ ಹಾಕಿರೋದು ಹಾ. ನೋಡಿ ಎಷ್ಟು ದಪ್ಪ ಇದೆ ಅಂತ. ಓಕೆ. ಇದು ಆಗ್ಲೇ 2.5 ಅಡಿ 3 ಅಡಿ ಗರ್ತ್ ಬಂದಿದೆ. ಓಕೆ. ಎತ್ತರ ಒಂದು 25-30 ಅಡಿ ಬೆಳೆದಿದೆ, Okay. ನೇರವಾಗಿ ಬೆಳೆದಿದೆ. ಹಾ. ಇದು ಆಲ್ಮೋಸ್ಟ್ ಗೋಲ್ಡ್ ಮೈನ್ ತರ ಈಗ ನನಗೆ. ಹಾ. 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 ಓಕೆ. ನನ್ನ ಮುಂದಿನ ಜೀವನ, ನನ್ನ ಮಕ್ಕಳ ಜೀವನ ಹಾ. ಇದರಿಂದ ಸುಖವಾಗಿರುತ್ತೆ ಅಂತ ನಾನು ಅನ್ಕೊಂಡೆ. Okay. ನೋಡಿ, ಇದಕ್ಕೆ ಪೆಪ್ಪರ್ ಕೂಡ ಹಾಕಿದೀನಿ. ಹಾ. ನೀವು ಮಲೆನಾಡಲ್ಲಿ ಬೆಳೀತಕ್ಕಂತ ಇದು ಹೌದು. ಬೆಳೆ Yes. ಇದು. ಲಾಸ್ಟ್ ಒಂದು 6 ಮಂತ್ಸ್ ಹಿಂದ್ಗಡೆ ನಾನು ಪೆಪ್ಪರ್ ಕೂಡ ತರಿಸಿ Okay. ಏನು ನಮ್ಮ ಸಕಲೇಶ್ಪುರದಿಂದ ಹ್ಮ್. ಅದನ್ನು ಕೂಡ ಹಾಕ್ತಾ ಇದ್ದೀನಿ. ಸೊ ದೇವೇಗೌಡರು JDS ಪಕ್ಷದಿಂದ ರೈತರು ಅಂತೇಳಿ ಪ್ರಧಾನಿ ಆದವರು, ಕುಮಾರಸ್ವಾಮಿ ಪ್ರಧಾನಿ ಆದವರು. ಹಾಗೆ ಸೋಲಾರ್ ಬಲರಾಮ್ ಅವರು ರೈತಾಪಿ ಕುಟುಂಬದಲ್ಲಿ ರಾಜಕಾರಣ ಮಾಡ್ಬೇಕು ಅಂತನ? ನೋಡಿ, ಈಗ ನಾವು ರೈತರ ಕುಟುಂಬದಲ್ಲೇ ಹುಟ್ಟಿದವರು. ಓಕೆ. ನಮ್ಮ ತಂದೆ ಅವ್ರು ಮೇಷ ಆಗೋಕ್ ಮುಂಚೆ ಅವರು ರೈತರಾಗಿದ್ರು. ನಮ್ಮ ಹಾ. ತಾತ ಅವರೆಲ್ಲ ಕಲ್ಲು ಹೊಡಿತಾ ಇದ್ರು, ಓಕೆ. ನಾವು ಬೋವಿಗಳು ಹಾ. ಕಲ್ಲು ಹೊಡಿತಾ ಇದ್ರು. ನಮ್ಮ ತಾತ ಅವತ್ತಿನ ಕಾಲಕ್ಕೇನೆ ರೆವಲ್ಯೂಷನರಿ ಮೈಂಡ್. ಎಸ್. ಓಕೆ. ಈ ಸುತ್ತಿಗೆ ಬಿಸಾಕಿ ನಾವ್ಯಾಕ್ರೋ ಕಲ್ಲು ಹೊಡಿಬೇಕು, ಹಾ. ನಾವು ವ್ಯವಸಾಯ ಮಾಡೋಣ ಅಂತ ಹೇಳಿ ಅವತ್ತು ಶಾನ್ಭೋಗ್ರ ಹತ್ರ ಹೋಗಿ ಹಾ. ಒಂದಷ್ಟು ಲ್ಯಾಂಡ್ ಅಲಾಟ್ ಮಾಡಿಸ್ಕೊಂಡು ಬಾವಿ ತೆಗೆದು ಕಪ್ಲೆ ಹೊಡಿತಾ ಇದ್ರು. ಓಕೆ. ನಾನು ಕೂಡ ಕಪ್ಲೆ ಹೊಡೆದಿದ್ದೀನಿ. ಹಾ. ಚಿಕ್ಕ ಹುಡುಗರಾಗಿದ್ದಾಗ ಕಪ್ಲೆ ಮಿಣಿ ಅಂತ ಬರ್ತಾ ಎಸ್, ಇತ್ತು. ಎಸ್. ಅದ್ರ ಮೇಲೆ ಕುತ್ಕೊಂಡು ಹಾ. ನಮ್ಮ ಚಿಕ್ಕಪ್ಪ ಅವರೆಲ್ಲರೂ ಪದಗಳು ಹೇಳ್ಕೊಂಡು ಕಪ್ಲೆ ಹೊಡೆಯವರು. ನಾವು Okay. ಸ್ಕೂಲಲ್ಲಿ ಇದ್ದಾಗ ಹಾ. ಬೆಳಗಿನ ಜಾವ ಹೋಗಿ ಆ ಬಾರಿನಲ್ಲಿ ಎತ್ತುಗಳು ಹತ್ತಿಸ್ತಾ ಇದ್ವಿ. ಹ್ಮ್. ಹ್ಮ್. ಹ್ಮ್.
ಆಮೇಲೆ ಅವುಗಳಿಗೆ ಕಪ್ಲೆ ಹೊಡೆದ ಮೇಲೆ ಅವಕ್ಕೆ ಸಪ್ಪೆ ತಿನ್ಸೋದು ಹಾ. ಎತ್ತುಗಳಿಗೆ ಅವೆಲ್ಲ Okay. ಮಾಡ್ತಾ ಇದ್ವಿ. ಹಾ, ಹಾ, ನಾನು ರೈತನ ಮಗನಾಗಿ ಹುಟ್ಟಿ ರೈತನ ಮಧ್ಯದಲ್ಲೇ ಬೆಳೆದಿರೋದ್ರಿಂದ ಓಕೆ. ನಾನು ಕೂಡ ರೈತನ ಮಗ ಅಂತ ಹೇಳ್ಕೊಳ್ಳೋದು ನನಗೆ ತುಂಬಾ ಖುಷಿಯಾದ ವಿಷಯ. ಸೊ ಸೋಲಾರ್ ಬಲರಾಮಣ್ಣ ಮನೆ ಹತ್ರ ಇದು ಫೇವ್ರೆಟ್ ಪ್ಲೇಸ್ ಯಾಕೆ ಅಂತ? ಇದು ಒಂಥರ ಆ ಚಾವಡಿ ತರ. ಹಾ. ಈ ಹಳೆ ಕಾಲದಲ್ಲಿ ಜಗಲಿ ಅಂತ ಇರ್ತಿತ್ತು. ಓಕೆ. ಹೌದು. ನನ್ನ ಮನೆಯಲ್ಲಿ ನಾನು ಹೆಚ್ಚಿಗೆ ಕಾಲ ಕಳೆಯೋದು. ಹಾ. ನನ್ನ ಮಾರ್ನಿಂಗ್ ಕಾಫಿಯಿಂದ ಶುರುವಾಗಿ ಓಕೆ. ಕೆಲವು ಸಲ ಇಲ್ಲೇ ಊಟ ಮಾಡ್ತೀನಿ. ಹಾ. ಹಾ. ಇಲ್ಲೇ ಕುತ್ಕೊಂಡು ಜನ ಬಂದಾಗ ಮಾತಾಡೋದು. ಓ. ಸುತ್ತಲಿನ ಪರಿಸರ ನೋಡಿ, ಮರ ಗಿಡಗಳು ನೀವು ನೋಡಿ. ಹಾ. ಹಿಂದ್ಗಡೆ ಅಡಿಕೆ ಗಿಡ ಇದೆ, ಈ ಕಡೆ ಹಲಸಿನ ಗಿಡ ಇದೆ, ಈ ಕಡೆ ಟೀಕ್ ಇದೆ, ಪೆಪ್ಪರ್ ಇದೆ. ಓಕೆ. ಆಮೇಲೆ ಇಲ್ಲಿ ಕುತ್ಕೊಂಡಾಗ ನನ್ ಸಿಗ್ತಕ್ಕಂಥ ಒಂದು ಆನಂದ, ಹಾ. ನೆಮ್ಮದಿ ಓಕೆ. ಬೇರೆ ಯಾವ ಜಾಗದಲ್ಲೂ ಇಲ್ಲ. ಎಸ್. ಏನು ಮೇಲೆ ಮಲ್ಕೊಳ್ಳಕ್ಕೆ ಅಲ್ಲಿ ನನ್ನ ರೂಮ್ಗೆ ಹೋಗ್ತೀನಿ ಬಿಟ್ಟು ಹಾ. ಹೆಚ್ಚಿನ ಸಮಯ ಹಾ. ಇಲ್ಲಿ ಓಪನ್ ಇದ್ರಲ್ಲಿ ನಾ ಕಾಲ ಕಳೆಯಕ್ಕೆ ನಂಗೆ ತುಂಬಾ ಇಷ್ಟ. ಓಕೆ. ನಾನೇ ಡಿಸೈನ್ ಮಾಡಿ ಆಕ್ಟಗನಲ್ ಶೇಪು. ಇದು ನೋಡಿ, ಇದು ಏನು ಮರ ಇರ್ಬೋದು ಹೇಳಿ ನೀವು? ಗೊತ್ತಿಲ್ಲ. ಟೀಕಾ? ಅಲ್ಲ, ಅದು ತೆಂಗಿನ ಮರ. ಓ. ತೆಂಗಿನ ಮರ ಅದು ಹಿರಿಯೂರಲ್ಲಿ ಹಳೇ ಮರ, ಒಣಗಿರೋ ಮರನ ಕಟ್ ಮಾಡಿಸಿ ಓಕೆ. ಅದನ್ನ ಇಲ್ಲೇ ನನ್ನ ಫ್ರೆಂಡ್ ಒಬ್ರು ಕಾರ್ಪೆಂಟರ್, ನನ್ನ ಕ್ಲಾಸ್ಮೇಟ್, ಓಕೆ. ಅವನಿಗೊಂದು ಪ್ಲೇನಿಂಗ್ ಮಿಷನ್ ತರಿಸ್ಕೊಟ್ಟು ಹಾ. ಇಲ್ಲೇ ಮಾಡಿ ಫಿಕ್ಸ್ ಮಾಡೋದು. ಓಕೆ. ನನ್ನ ಮಗ 3-4ನೇ ವರ್ಷ ವಯಸ್ಸಲ್ಲಿದ್ದಾಗ ಅವ್ನು ತೆಗೆದಿರೋ ಫೋಟೋ. ಓಕೆ. ಅವನು ಇವತ್ತು ಇಂಜಿನಿಯರ್, ಹಾ. ಆಮೇಲೆ ಇಂಜಿನಿಯರಿಂಗ್ ಮಾಡಿ MBA ಮಾಡಿದ್ದಾನೆ. Okay. ಅವನಿಗೂ ಮದುವೆ ಆಗಿದೆ. ಹಾ. ಅವನ ಹೆಂಡತಿ ಕೂಡ ಇಂಜಿನಿಯರ್, ಓಕೆ. ಮಗಳು ಡಾಕ್ಟರು, ಅಳಿಯನು ಡಾಕ್ಟರ್. ಓಕೆ. ಏನು ಬಲರಾಮಣ್ಣ ಅವ್ರ ಕುಟುಂಬ ಸಮೇತ ಎಲ್ಲ ವೈದ್ಯರುಗಳೆಲ್ಲ ಅಂತ? ನಾನೇ ಒಂಥರ ಆಡ್ ಮ್ಯಾನ್ ಔಟ್ ಅಂತಾರೆ. ಬೇರೆ ಎಲ್ರು ನನ್ನ ಮನೇಲಿ ಡಾಕ್ಟರ್ಸ್, ನನ್ನ ನಾದ್ನಿ ಡಾಕ್ಟ್ರು, ನನ್ನ Okay. ಶೆಡ್ಕಾ ಡಾಕ್ಟ್ರು, ಬ್ರದರ್ ಅವ್ರು ಕೂಡ ಡಾಕ್ಟ್ರು. ಅದರಿಂದ ನಾನು ಒಬ್ಬ ಡಾಕ್ಟರ್ ಫ್ಯಾಮಿಲಿಯಲ್ಲಿ ಬೆಳೆದಿದ್ದು. Okay. ಇವತ್ತೇನ್ ನೀವು ಇದೆಲ್ಲ ಆಸ್ತಿ ನೋಡ್ತಾ ಇದ್ದೀರಾ, ಹಾ. ಅದೆಲ್ಲ ನಮ್ಮ ಮಾವನಿಂದ ಬಂದಿದ್ದು. ಓಕೆ. ಮಾವನಿಂದ ನನ್ನ ಹೆಂಡತಿಗೆ ಬಂದಿದ್ದು. ಹಾ. ಆ ಹೆಂಡತಿಯಿಂದ ನಿಮಗೆ? ನನ್ಗೇನ್ ಬಂದಿಲ್ಲ, ಅವ್ರ ಹೆಸರಲ್ಲೇ ಇದೆ ಎಲ್ಲ. ಓಕೆ. ನಾನು ಮಾಡಿದ್ದು ಕಡಿಮೆ. ನನ್ನ ಜೀವನ ನಡೆಸಿದೀನಿ, ನನ್ನ ಮಕ್ಕಳನ್ನ ಓದಿಸಿದೀನಿ. ಆಮೇಲೆ ಎಲ್ಲ ತಪ್ಪು ಕಲ್ಪನೆ, ನನಗೆ 1000 ಕೋಟಿ 100 ಕೋಟಿ ಇದೆ ಅಂತ. ನಂದು ಏನಿದೆ ಇವತ್ತೆಲ್ಲ ಆಸ್ತಿಗಳಿದೆ. ಆವತ್ತಿನ ಕಾಲಕ್ಕೆ 1000ಗಳು ಲಕ್ಷದಿದ್ದು ಇವತ್ತು ಕೋಟಿಗಳಾಗಿದೆ. ಎಸ್. ಎಸ್. ಅದು ಬೆಳೆದಿದೆ ಹೊರತು ಹೌದು. ಅದು ವ್ಯಾಲ್ಯೂ ಜಾಸ್ತಿ ಆಗಿದೆ. ಇವತ್ತು ನೋಡಿ 20-25,000 30,000 ಒಂದ್ ಎಕರೆ ಇದ್ದಿದ್ದು ಹಾ. ಇವತ್ತು ಹೌದು. ಈಗ ನೋಡಿ, ನಂದೇ ಇಲ್ಲಿ ಒಂದು 60-70 ಎಕರೆ ಜಮೀನು ಇದೆ. ಹಾ. ಇವತ್ತಿನ ಲೆಕ್ಕಕ್ಕೆ ನಾನು ಕೋಟ್ಯಾಧೀಶ್ವರನೇ. ಹಾ. ಹೌದು. ಹೌದು. ಬಟ್ ಅದು ಲ್ಯಾಂಡ್ ಮಾರ್ದಾಗ ಮಾತ್ರ ನಂಗೆ ದುಡ್ಡು ಸಿಗುತ್ತೆ. ಎಸ್. ಲ್ಯಾಂಡ್ ಮಾರದೆ ಹೋದ್ರೆ ಹೌದು. ನಂಗೆ ದುಡ್ಡು ಸಿಗಲ್ಲ. ಹೌದು. ಆದ್ರಿಂದ ಇವಾಗ ಅಲ್ಲಿನು ಬೆಂಗಳೂರಲ್ಲಿ ಇರ್ತಕ್ಕಂಥ ಆಸ್ತಿಗಳಾಗ್ಲಿ, ಹ್ಮ್. ಮನೆ ಆಗ್ಲಿ, ನನ್ನ ನಿವೇಶನ ಆಗ್ಲಿ, ಅವೆಲ್ಲ ನಮ್ಮ ಮಾವನ ಕಡೆಯಿಂದ ಬಂದಿದ್ದು. ನಮ್ಮ ಮಗಳಿಗೆ 3 Okay. ಜನ ಮಕ್ಕಳವ್ರಿಗೆ, ನಮ್ಮ ಮಾವನಿಗೆ ಓಕೆ. 3 ಜನಕ್ಕೆ ಈಕ್ವಲ್ ಆಗಿ ಹಂಚಿದ್ರು. ಎಸ್. ಇವತ್ತು ಅವು ಕೋಟಿಗಟ್ಲೆ ಬರುತ್ತೆ. ಕೋಟಿಗಟ್ಲೆ ಬಾಳುತ್ತೆ. ಎಸ್. ಆದ್ರಿಂದ ನಾನು ಕೋಟ್ಯಾಧೀಶ್ವರ. ಬಲರಾಮಣ್ಣ ಅವ್ರದ್ದು ಕುರಿ ಎಲ್ಲ ನೋಡಿದ್ವಿ. ಇವಾಗ ಎಮ್ಮೆ ಕೂಡ ಸಾಕಿದಿರ ಒಂದ್ 30-40. ಎಲ್ಲ ಯಾಕೆ ಮಾಡ್ಬೇಕು ಅನ್ನಿಸ್ತು ರಾಜಕಾರಣದ ಜೊತೆ, ಈ ಒತ್ತಡ ಜೊತೆ ಅಂತ? ನಾನು ಮೊದಲನೇದಾಗಿ ರೈತ. ಓಕೆ. ರಾಜಕಾರಣ ನಿಮ್ಗೆ ಆಗ್ಲೇ ಹೇಳ್ದಂಗೆ ಅವಶ್ಯಕತೆನೂ ಅಲ್ಲ, ಅನಿವಾರ್ಯನೂ ಅಲ್ಲ. ಓಕೆ. ರಾಜಕೀಯದಲ್ಲಿ ಒಂದು ಅವಕಾಶ ನಮ್ಮ ತಾಲೂಕಿನ ಜನತೆ ಕೊಟ್ರೆ ಹಾ. ಈ ತಾಲೂಕಿಗೆ ಒಳ್ಳೆ ಅಭಿವೃದ್ಧಿ ಕೆಲಸಗಳು ಮಾಡೋಣ ಅನ್ನೋದು ನಂದು. ಓಕೆ. ಆಮೇಲೆ ಇದ್ರ ಜೊತೆಗೆ ನನ್ನ ಮೂಲ ಉದ್ದೇಶ ರೈತನಾಗ್ಬೇಕು, ಸಮಗ್ರ ಕೃಷಿ ಮಾಡ್ಬೇಕು. ಜನಗಳಿಗೂ ಕೂಡ ಈ ಸಮಗ್ರ ಕೃಷಿ ಬಗ್ಗೆ ಎಲ್ಲಾ ರೈತರಿಗೂ, ತಾಲೂಕಿನ ಎಲ್ಲಾ ರೈತರಿಗೂ ಇದನ್ನ ಒಂದು ನಾನು ಮಾದರಿಯಾಗಿ ತೋರಿಸ್ಬೇಕು ಅನ್ನೋದು ನನ್ನ ಉದ್ದೇಶ. ಓಕೆ. ಈಗ ಇಲ್ಲಿ ಎಮ್ಮೆಗಳಿದೆ. ಮೂಲ ಉದ್ದೇಶ ಎಮ್ಮೆಗಳದ್ದು ಹಾಲು ಜೊತೆಗೆ ನನಗೆ ಗೊಬ್ಬರ, ನನಗೆ ಏನ್ ಬೇಕಾಗ್ತದೆ, ನಾನು ಯಾವುದೇ ಕಾರಣಕ್ಕೂ ರಾಸಾಯನಿಕ ಗೊಬ್ಬರಗಳನ್ನ ಬಳಸಬಾರ್ದು, ಸಾವಯವ ಕೃಷಿ ಮಾಡ್ಬೇಕು ಅನ್ನೋದು ನನ್ನ ಉದ್ದೇಶ. ನನ್ನ ಹೊಲದೊಳಕ್ಕೆ ಈ ಏನ್ 35 ಎಕರೆ ಇದೆ ಅದರೊಳಕ್ಕೆ ಯೂರಿಯಾ ಮತ್ತೆ ಕಾಂಪ್ಲೆಕ್ಸ್ ತರಬಾರ್ದು, ಯಾವುದೇ ರೀತಿಯ ರಾಸಾಯನಿಕ ಗೊಬ್ಬರಗಳನ್ನ ಉಪಯೋಗಿಸಬಾರ್ದು ಅಂತ. ನಾನು ಇಲ್ಲಿ ಒಂದು 6 ಎಕರೆಗೆ ಪ್ರತಿ ವರ್ಷ ಭತ್ತ ಬೆಳಿತೀನಿ. ಬೆಳೆಯೋದು ಬರೀ ಗೊಬ್ಬರ ಮತ್ತೆ ಹೊಂಗೆ ಸೊಪ್ಪು, ಬೇವಿನ ಸೊಪ್ಪು ಹಾಕಿ ನಾನು ಬೆಳಿತೀನಿ. 6 ಎಕರೆಗೆ 350 ಚೀಲ ಭತ್ತ ಬೆಳಿತೀನಿ. ಓ ಸೂಪರ್. ನೀವು ಬರದನಾಡು ಅಂತೀರಾ, ನೋಡಿ ಈಗ ರಾಗಿ ಹಾಕಿದ್ದೀನಿ ಅಲ್ಲಿ. ಈಗ ಒಂದು 2-2.5 ಎಕರೆ ರಾಗಿ ಹಾಕಿದ್ದೀನಿ. ಕನಿಷ್ಠ 50 ಚೀಲ ರಾಗಿ ಬೆಳೀತದೆ. ನಾನು ತಿಂತಕ್ಕಂತ ಎಲ್ಲಾ ವಸ್ತುಗಳನ್ನ, ಆಹಾರನ ನಾನೇ ಬೆಳ್ಕೊಳ್ಬೇಕು ಅನ್ನೋದು ನನ್ನ ಉದ್ದೇಶ. ಅದು ಅದರಿಂದ ಇಲ್ಲಿ ಏನು ಇದು ಮಾಡಿದ್ರಿ, ಬಾತ್ಕೋಳಿ ಇದೆ, ಆಮೇಲೆ ಇಲ್ಲಿ ಕೆರೆಯಿಂದ ಬಂದಿರ್ತಕ್ಕಂಥ ಮೀನುಗಳಿದೆ. ಈ ನನ್ನ ಏನ್ ಬಾವಿ ಇದೆ, ಬಾವಿನಲ್ಲಿ ಮೀನಿದೆ, ಮೀನು ಕೂಡ ಹಿಡಿದು ತಿನ್ಬೋದು. ಆದ್ರಿಂದ ಮೀನಿದೆ, ಎಮ್ಮೆಗಳಿದೆ, ಹಸು ಇದೆ, ಮೇಕೆ ಇದೆ, ಕುರಿ ಇದೆ, ಸಮಗ್ರ ಕೃಷಿ, ಕೋಳಿ ಇದೆ, ನಾಟಿ ಕೋಳಿ, ಇದೆಲ್ಲಾನು ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದೀವಿ. ಮಳೆ ಕೊಯ್ಲು ಮಾಡೋದು ಬಹಳ ಅತ್ಯಂತ ಉತ್ತಮವಾದ ಒಂದು ಪ್ರಯೋಗ. ಮಳೆ ಕೊಯ್ಲು ಮಾಡಕ್ಕೆ ಇನ್ನೊಂದು ಭೌಗೋಳಿಕವಾಗಿ ಕೂಡ ಜಾಗ ಚೆನ್ನಾಗಿರ್ಬೇಕು. ದೇವ್ರ ದಯದಿಂದ ನನಗೆ ಇಲ್ಲಿ ಒಳ್ಳೆ ಜಾಗ ಸಿಕ್ಕಿದೆ. ಸುತ್ತಮುತ್ತಲು ಏನು ಮಳೆ ಬರುತ್ತೆ ಎಲ್ಲ ನೀರು ಇದು ಇಲ್ಲಿ ಬರ್ತಾ ಇತ್ತು. ಇಲ್ಲಿಂದ ಬಂದಿದ್ದು
ಇದು ಒಂದು ಹಳ್ಳ ತರ ಇತ್ತು. ಓಕೆ. ಇದು ಅಲ್ಲಿ ಹರಿಹರಪುರದ ಕೆರೆಗೆ ಹೋಗ್ತಾ ಇತ್ತು. ನಾನು ಇದನ್ನ ಲೆಕ್ಕ ಹಾಕಿ ಎಷ್ಟು ಮಳೆ ಬರುತ್ತೆ, ಎಷ್ಟು ಆಳದ ಗುಂಡಿ ಎಷ್ಟು ಮಾಡಿದ್ರೆ ಆಗುತ್ತೆ ಅಂತ ಹೇಳೆಲ್ಲ ಲೆಕ್ಕ ಹಾಕಿ ನಾನು ಇದನ್ನ ಸುಮಾರು 2 ಎಕರೆ ಇದೆ ಇದು, 30 ಅಡಿ ಆಳ ಎಕ್ಸ್ಕವೇಟರ್ ಮತ್ತೆ ಟಿಪ್ಪರ್ ಇಟ್ಟು ಇದನ್ನ ಬಾವಿ ತೆಗಿಸ್ದೆ. ಬಾವಿ ತೆಗಿಸಿದಾಗಿಂದ ಇದುವರೆಗೂ ನೋಡಿ ನೀರು ಒಂದು ದಿವಸನೂ ಅರ್ಧ ಅಡಿನೂ ಕಡಿಮೆ ಆಗಲ್ಲ. ನಾನು ಭತ್ತ ಬೆಳಿತೀನಿ, ರಾಗಿ ಬೆಳಿತೀನಿ, ಅದಕ್ಕೆಲ್ಲ ಹೋಗಿದ್ದು ಮತ್ತೆ ಇಲ್ಲೇ ಸೀಪೇಜ್ ಆಗಿ ಬರುತ್ತೋ ಏನೋ ಗೊತ್ತಿಲ್ಲ. ನಾನು ಇದಕ್ಕೆ ಟಾರ್ಪಾಲ್ ಹಾಕಿಲ್ಲ, ಬೇರೆಯವರೆಲ್ಲ ಕೃಷಿ ಹೊಂಡಕ್ಕೆ ಟಾರ್ಪಾಲ್ ಹಾಕಿ ಅದು ನೀರು ಕುಡಿಬಾರ್ದು ಅಂತ. ನನ್ನ ಉದ್ದೇಶ ನೀರು ಹಿಂಗ್ಬೇಕು, ಸುತ್ತಮುತ್ತಲು ಬೋರ್ವೆಲ್ಗಳಿಗೆ ಅನುಕೂಲ ಆಗ್ಬೇಕು. ನಾನೊಬ್ಬನೇ ಸ್ವಾರ್ಥಿ ಆಗ್ತೀನಿ, ಅದನ್ನು ಕೂಡಿಟ್ರೆ ಸ್ವಾರ್ಥಿ ಆಗ್ತೀನಿ. ನಾವ್ಯಾವತ್ತೂ ಪ್ರಕೃತಿಯಿಂದ ಏನ್ ಸಿಗುತ್ತೆ ನಾನು ಎಷ್ಟು ಅನುಭವಿಸ್ಬೇಕು ಅದನ್ನ ಅನುಭವಿಸಿ ಉಳಿದಿದ್ದನ್ನ ಬೇರೆಯವ್ರು ಕೊಡ್ಬೇಕು. ಆದ್ರೆ ಅವಾಗ ಮಾತ್ರ ಮನುಷ್ಯ ಬದುಕಕ್ ಸಾಧ್ಯ. ಪ್ರಕೃತಿನ ಎಲ್ಲಾನು ನಾನೇ ದೋಚಿಸ್ತೀನಿ ಅಂದ್ರೆ ನನ್ನನ್ನು ದೋಚೋರು ಬೇರೆಯವ್ರು ಇರ್ತಾರೆ. ಆದ್ರಿಂದ ಯಾವ್ದೇ ಕಾರಣಕ್ಕೂ ನಾವು ಪ್ರಕೃತಿಯನ್ನ ಹಾಗೆ ಬಿಟ್ಟು ಪ್ರಕೃತಿಗೆ ಹಾಳು ಮಾಡದೆ, ಪ್ರಕೃತಿಗೆ ಹಾನಿ ಮಾಡದೆ ಬದುಕೋದು ಮನುಷ್ಯನ ಒಂದು ಉದ್ದೇಶ ಇರ್ಬೇಕು. ಇದರಲ್ಲಿ ಮೀನಿದೆ, ಮೀನು ಇದೇನು ಅದು ನ್ಯಾಚುರಲ್ ಆಗಿ ಬಂದಿರೋದು. ಕೆರೆ ಇದೆಯಲ್ಲ, ಈ ಕೋಡಿ ಬಿದ್ದಾಗ ಅವು ಇಲ್ಲಿಂದ ಎಕ್ಸ್ಟ್ರಾ ಹೋಗ್ತದಲ್ಲ, ಅವಾಗ ಎದುರು ಬರ್ತದು ಮರಿ, ಅದ್ರಲ್ಲಿ ಬಂದು ಇದು ಸೇರ್ಕೊಂಡು ಈಗ 1 ಕೆಜಿ 2 ಕೆಜಿ ದಪ್ಪ ಮೀನಿದೆ. ಈಗ ಬಿಸಿಲಿರೋದ್ರಿಂದ ಒಳಗಡೆ ಸೊ ಒಂದ್ ಸ್ವಲ್ಪ ಫೀಡ್ ಹಾಕಿದ್ರೆ ಮೇಲೆ ಬರುತ್ತೆ, ಹಿಡ್ಕೊಂಡು ತಿನ್ಬೋದು. ಸೊ ಇಷ್ಟೊತ್ತು ನೋಡ್ಬೋದು ನೀವು, ಒಬ್ಬ ರಾಜಕಾರಣಿಯಾಗಿ ಒಬ್ಬ ಅಧಿಕಾರಿಯಾಗಿ ರಿಟೈರ್ಡ್ ಒಂದು ರಾಜಕಾರಣ ಮಾಡ್ಕೊಂಡು ಜನಗಳಿಗೆ ಸಮಾಜ ಸೇವೆ ಮಾಡ್ಕೊಳ್ತು, ಜನಗಳ ಕಷ್ಟ ಸುಖಕ್ಕೆ ಆಗ್ತಾ, ಜೊತೆಗೆ ತಾನೊಬ್ಬ ರಾಜಕಾರಣ ಅನ್ನೋದು ಅನಿವಾರ್ಯ ಮತ್ತೆ ಅವಶ್ಯಕತೆನಲ್ಲ, ಅದೊಂದು ಅವಕಾಶ ಅಂತ ತಿಳ್ಕೊಂಡು ಇವತ್ತು ಯುವ ರೈತನಾಗಿ ಅನೇಕ ಮಾದರಿಯನ್ನ ಇವತ್ತು ಈ ಸಮಾಜಕ್ಕೆ ಕೊಟ್ಟಿದ್ದಾರೆ. ಅವ್ರು ಬೇರೆ ಯಾರು, ನಮ್ಮ ಸೋಲಾರ್ ಬಲರಾಮ್ ಅವರು ಪಾಗೋಡ. ಮುಂದೆ ಅವ್ರ ರಾಜಕಾರಣ ಭವಿಷ್ಯ ಅವ್ರು ಅಂದ್ಕೊಂಡಿರ್ತಕ್ಕಂಥದ್ದು ಎಲ್ಲರೂ ಕೂಡ ಯಶಸ್ಸಿನ ದಾರಿಯನ್ನ ಭಗವಂತ ನೀಡ್ಲಿ ಅಂತ ನಮ್ಮ ವಾಹಿನಿ ಮುಖಾಂತರ ಆಶಿಸ್ತೇನೆ. ಇನ್ನೆಷ್ಟು ರಾಜಕಾರಣಿಗಳ ಇತಿಹಾಸವನ್ನ ನಿಮ್ಮ ಮುಂದೆ ಇಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ. ನೋಡ್ತಾ ಇರಿ ವಿಜಯಘೋಷ ವಾಯ್ಸ್. ನಾನು ನಿಮ್ಮ ಚೇತನ್ ಕುಮಾರ್.